ಏನೋ ದೊಡ್ಡದಾಗಿ ಆ ಲೆಕ್ಕ ಚುಕ್ತ ಮಾಡ್ತೀನಿ ಈ ಲೆಕ್ಕ ಚುಕ್ತ ಮಾಡ್ತೀನಿ ಅಂತೆಲ್ಲ ಹೇಳಿದ್ರೆ ನಮ್ಮ ಅಪ್ಪ ತಾವು ಮಾತಾಡ್ತಾ ಇದ್ರೆ ಅಲ್ಲಿಂದನೂ ಎಬ್ಬರ್ಸ್ಕೊಂಡ್ ಕರ್ಕೊಂಬಂದ್ರಿ. ಇವಾಗ ನೀವು ಮರ್ತ್ಬಿಟ್ಟು ನಾನು ಮರ್ತು ಬಿಟ್ಟಿದ್ದೀನಿ ಅನ್ಕೊಂಡ್ರಾ? ನನಗ್ ಪೇಟ್ ಬಿದ್ದಿರೋದು ಇಲ್ಲಿ ಅಮ್ಮಿಯವರೇ, ಇಲ್ಲಲ್ಲ. ನಂಗೆಲ್ಲ ಗೆಪ್ತಿದೆ. ಹಿಂಗೆಲ್ಲ ಮಾಡಿದ ಸಿದ್ದೇಶ್ವರ ಮೆಚ್ತಾನ ಹೇಳಿ? ಕೊಡ್ತೀನಿ. ನೀವು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಆದರೆ ಒಂದು ಕಂಡೀಷನ್ನು. ಕಂಡೀಷನ್ನು? ಏನು ಕಂಡೀಷನ್ನು? ಏನಮ್ಮಿಯವರೇ? ಹೇಳ್ತೀನಿ, ಆದರೆ ನೀವು ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ಈ ಬಾಕಿ ತೀರಿಸೋ ಲೆಕ್ಕ ಇಲ್ಲ. ಓಕೆನಾ? ನಾನು ಒಪ್ಕೊಂಡೆ. ನಂಗೆಲ್ಲ ಓಕೆ, ಡಬಲ್ ಓಕೆ. ಹೇಳಿ ಅಮ್ಮಿಯವರೇ. ನಾನು ಪ್ರತಿಯೊಂದು ವಿಷಯ ಹೇಳೋವಾಗ್ಲೂ ನಿಮ್ಗೊಂದೊಂದು ಮುತ್ತು ಕೊಡ್ತಾ ಹೋಗ್ತೀನಿ. ಆದರೆ ನಾನು ಹೇಳೋ ಎಲ್ಲ ವಿಷಯನೂ ನೀವು ಗಮನ ಇಟ್ಟು ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ಹೀಗೆ ಕೇಳಿ ಹಾಕಿ ಬಿಡೋದಲ್ಲ, ಎಲ್ಲನೂ ಮನ್ಸಿಗೆ ಹಾಕೋಬೇಕು. ಏನು ಹುಡುಕ್ತಾ ಇದ್ದೀರಾ? ನನ್ನ ಮನ್ಸಿನ ತುಂಬಾ ನೀವೇ ತುಂಬ್ಕೊಂಡಿರುವಾಗ ಮನ್ಸ್ನಾಗಂತೂ ಜಾಗ ಇಲ್ಲ. ಬೇರೆ ಕಡೆ ಎಲ್ಲಾನ ಅದ ಅಂತ ಹುಡುಕ್ತೀವ್ನಿ. ಮುಗಿಯವ್ರೆ. ಸಾರಿ ಅಮ್ಮಿಯವರೇ, ಅದೇನು ಹೇಳಿ. ನೀವು ಹೇಳೋದನ್ನೆಲ್ಲ ಹಂಗೆ ಈ ಕಂಪ್ಯೂಟರ್ ತಲೆಯಾಗೆ ಫೀಡ್ ಮಾಡ್ಕೊಂಡ್ಬಿಡ್ತೀನಿ. ಶುರು ಹಚ್ಕೊಳ್ಳಿ. ಕೈಗ ಇಲ್ಲಿಂದ ಶುರು ಮಾಡೋಣ. ಓಕೆ. ನೀವು ನಿಮ್ಮ ಅಪ್ಪಯ್ಯನ ತುಂಬಾ ನಂಬಿದ್ದೀರಾ? ಹೌದು. ಅಪ್ಪ ಮಗ ಅಂದಮೇಲೆ ಇಬ್ರು ಪರಸ್ಪರ ಪ್ರೀತಿಸ್ಬೇಕು, ಜೊತೆಗೆ ನಂಬಿಕೆ ಕೂಡ ಇರಬೇಕು. ಹೌದೌದು. ಆ ಭಾವನೆ ಒಬ್ರಿಗಿದ್ರೆ ಸಾಕಾಗಲ್ಲ, ಅವರಿಗೂ ಇರಬೇಕು. ಹಾಗೆ ಅವ್ರು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿನ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ ಅಂತ ಯೋಚನೆ ಮಾಡಬೇಕು. ನಿಮಗೆ ಗೊತ್ತಾ ಜೋಗಿ ಅವರೇ, ನಿಮ್ಮ ತಂದೆದು ನಿಮ್ದು ಇಬ್ರದ್ದು ಒಂದೇ ಬ್ಲಡ್ ಗ್ರೂಪ್. ನನ್ನ ಸಂಕಲ ರಕ್ತ ನನ್ನ ರಕ್ತ ಒಂದೇ ಆಗಿದ್ರೆ ನನ್ನ ಇಡೀ ದೇಹದಲ್ಲಿರೋ ರಕ್ತ ಎಲ್ಲ ಬಸ್ ಕೊಟ್ಬಿಟ್ಟಿದ್ದೆ. ಇನ್ಮುಂದೆ ನಾನು ಹೇಳೋ ವಿಷಯನ ನೀವು ಗಮನ ಇಟ್ಟು ಕೇಳಿಸ್ಕೋಬೇಕು. ನಿಮ್ಮ ಮತ್ತೆ ಅವ್ರ ಬ್ಲಡ್ ಗ್ರೂಪು ಒಂದೇ ಆಗಿದ್ರು, ಹಾಸ್ಪಿಟ್ಲಲ್ಲಿ ನಿಮಗೆ ಬ್ಲಡ್ ಸಿಗದೆ ನಾವೆಲ್ಲ ಅಷ್ಟು ಪರದಾಡ್ತಾ ಇದ್ದಾಗ ಅವ್ರಿಗೆ ಯಾಕೆ ನಿಮಗೆ ಬ್ಲಡ್ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ? ಒಂದು ಕಡೆ ನಿಮಗೆ ಬ್ಲಡ್ ಕೊಡದೆ ಸುಮ್ಮನೆ ಇದ್ದು, ಇನ್ನೊಂದು ಕಡೆ ನಿಮ್ಮಲ್ಲಿ ಪ್ರೀತಿ ಇರೋ ಥರ ನಾಟಕ ಮಾಡ್ತಿರೋದು ಯಾಕೆ? ಏನಾದರೂ ಬೇಕು ಅಂದ್ರೆ ಒಂದೇ ಒಂದು ಕಿತ ಕೂಗು, ಬಂದ್ಬಿಡ್ತೀನಿ. ನನಗೆ ಅನ್ನಿಸ್ತಿದೆ ನಿಮ್ಮ ತಂದೆ ನಿಮ್ಮ ಮೇಲೆ ತೋರಿಸ್ತಿರೋ ಪ್ರೀತಿ ಎಲ್ಲ ಸುಳ್ಳು ಅಂತ. ಅವರು ಅವ್ರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ಬಳಸ್ಕೊಳ್ಳೋ ಥರ ನಾಟಕ ಆಡ್ತಿದ್ದಾರೆ. ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ವಿಲ್ ಮಾಡಿದ್ದೀನಿ. ಒಟ್ನಲ್ಲಿ ಹೇಳಬೇಕು ಅಂದರೆ ಅವ್ರದ್ದು ಮುಖವಾಡದ ಪ್ರೀತಿ ಅಷ್ಟೇ. ಜೋಗಿಯವ್ರಿಗೆ ಏನಾಯ್ತು? ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ, ಕೋಪ ಮಾಡ್ಕೋಬೇಡಿ ಪ್ಲೀಸ್. ನೀವು ಯಾರ ಮ್ಯಾಗ ಆರೋಪ ಮಾಡ್ತಿದ್ದೀರಿ ಅಂತ ಜ್ಞಾನ ಅದ? ನಮ್ಮ ಅಪ್ಪಯ್ಯ ಅವರು ಅಷ್ಟೇ ಅಲ್ಲ, ನನ್ನ ಪಾಲಿನ ದ್ಯಾವ್ರು. ಅಂತ ದ್ಯಾವ್ರ ಮ್ಯಾಗೆ ಹಿಂಗ್ ತಪ್ಪಾಗಿ ಮಾತಾಡೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಇರ್ಬೇಡ. ನನಗೆ ಗೊತ್ತು ಜೋಗಿಯವ್ರೆ, ನಾನು ಏನು ಹೇಳಿದ್ರು ನೀವು ನಂಬಲ್ಲ ಅಂತ. ಯಾಕಂದರೆ ನಿಮ್ಮ ತಂದೆ ತೋರಿಸೋ ಸುಳ್ಳು ಪ್ರೀತಿ ಅನ್ನೋ ಮಂಜು ನಿಮ್ಮನ್ನು ಆವರಿಸ್ಕೊಂಡಿದೆ. ಅದಕ್ಕೆ ನಾನು ನಿಮ್ಮ ಮುಂದೆ ಸಾಕ್ಷಿ ಸಮೇತ ಬಂದಿದ್ದೀನಿ. ಇದು ನಿಮ್ಮ ತಂದೆ ಬ್ಲಡ್ ರಿಪೋರ್ಟ್. ಇದರಲ್ಲಿರೋ ಬ್ಲಡ್ ಗ್ರೂಪು ನಿಮ್ಮ ಬ್ಲಡ್ ಗ್ರೂಪು ಎರಡೂ ಒಂದೇ ಆಗಿದೆ. ನಿಮಗೆ ಈಗಲಾದರೂ ಗೊತ್ತಾಯ್ತಾ ನಿಮ್ಮ ತಂದೆ ಎಂಥ ಹಸುವಿನ ವೇಷ ಹಾಕೊಂಡಿರೋ ಹುಲಿ ಅಂತ? ಒಂದಲ್ಲ, ಇಂಥ 100 ರಿಪೋರ್ಟ್ ತಂದು ಕೊಟ್ರುವೆ
ನನಗೆ ನಮ್ಮ ಅಪ್ಪ ಏನ್ ಮೇಲಿರೋ ನಂಬಿಕೆನ ಹಾಳು ಮಾಡಕ್ಕೆ ಹಾಕಿಲ್ಲ. ಇದೇ ಕಡೆ ಯಾವತ್ತೂ ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ನಮ್ಮ ಮನೆ ಬಿಟ್ಟು ಹೋಯ್ತಾ ಇರಿ ಈಗಲೇ. ಹೋಗ್ರಿ ಇಲ್ಲಿಂದ. ಜೋಗಿ ಅವರೇ, ಏನಾಯ್ತು ಅಮ್ಮಿಯವ್ರೆ? ಯಾಕೆ ಹಿಂಗಿರ್ಸ್ಕೊಂಡ್ರಿ? ಏನಿಲ್ಲ ಜೋಗಿ ಅವರೇ, ಯಾವುದೋ ಕೆಟ್ಟ ಕನಸು. ನೀವು ಮಲ್ಕೊಳ್ಳಿ. ನಾನು ಇಲ್ಲೇ ಇರುವಾಗ ನಿಮ್ಗೆ ಯಾಕೆ ಕೆಟ್ಟ ಕನ್ಸು ಬಿತ್ತು ಅಂತೀನಿ. ನೀವೇನು ಹೆದರ್ಕಬೇಡಿ. ಅಮ್ಮಿಯರೇ, ಕಣ್ಮುಚ್ಕೊಂಡು ಮನಿಕಳಿ. ನಾಳೆ ಬೇರೆ ಊರಬ್ಬ ಅದೇ, ದೇವಸ್ಥಾನಕ್ಕೆ ಹೋಗ್ಬೇಕು. ಮನಿಕಳಿ ಮನಿಕಳಿ. Mr. and Mrs. Ramachari, Buppago Gauri Ramachari, Mr. and Mrs. Ramachari. Banga, 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 ಪ್ರೀತಿಲಿ ಬಿದ್ದ ಸಿಂಗ, love ಅಂತ wrong ಮಂಗ, ಅದರಲ್ಲೂ ಸೀದ ಸ್ಟ್ರಾಂಗ. ಲೋ ರುದ್ರಣ್ಣ, ಗಂಡ ಆದೋನಿ ಹೆಂಡ್ರು ಸೇವೆನ ಹೆಂಗ್ ಮಾಡ್ಬೇಕು ಅಂತ ನಿನ್ನ ನೋಡಿ ಪ್ರಪಂಚ ಕಲಿಬೇಕು ಕಣ್ಲ. ಹಂಗ್ ಮಾಡ್ತಾ ಇದೀಯ ನೋಡು. ಇವತ್ತಿಗೆ ನೀನು ಕೋಟಿಗೊಬ್ಬ ಒನ್ನಾದೆ ನೋಡು. ನೀನು ಹೆಂಡ್ರು ನೋಡಿ ಮನೆ ಮುರಿಯೋದು ಹೆಂಗೆ ಅಂತಲೂ ತಿಳ್ಕೋಬೇಕು. ಲೈಲೇ ಎಲ್ಲ ಅಂದೆ? ಏನು ಹೇಳಲಿಲ್ವಲ್ಲ, ಏನಾರು ಕೇಳಿಸ್ತೆ? ಬಸ್ರಿ ಏನೈಕ್ಲಿಗೆ ಗಂಡ ಆದವನು ಸೇವೆ ಮಾಡಿದ್ರೆ ಪುಣ್ಯ ಬರ್ತದೆ. ಮಾಡು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಸೇವೆ ಮಾಡ್ತೀವಿ. ನಿನ್ ಮನ್ಯಾಗ ಕುಂತ್ಕೊಂಡು ಹೆಂಡತಿ ಸೇವೆ ಮಾಡು. ದೇವಸ್ಥಾನಕ್ಕೆ ನಾನು ಗೊತ್ತಿಲ್ಲ. ಬೇಡ ನೀನ್ ಮನೆಯಾಗೆ ಇರು. ಸಂಕ್ರ ಬತ್ತವನೆ, ಅವನೆಲ್ಲ ನೋಡ್ಕೋತಾನೆ. ನೀನು ಮನೆಯಾಗೆ ಇದ್ದು ಸುನಂದ ಒಂದ್ ಸರಿಯಾಗಿ ನೋಡ್ಕೋ. ಅಲ್ಲ, ದೇವಸ್ಥಾನಕ್ಕೆ ತಾನೇ ಬರ್ಲಿ ಬಿಡಿ. ನಮ್ಮ ರುದ್ರ ಸುನಂದನ್ ಸೇವೆ ಮಾಡ್ಕೊಂಡು ಮನೇಲೆ ಅವನೇ. ಆಚೆ ಕಡೆಗೆ ಹೋಗಿ ಸಾನೆ ದಿವಸ ಆಯ್ತು. ಅವನು ದೇವ್ರು ದಿಂಡ್ರು ಜಾತ್ರೆ ಅಂತ ಸುತ್ತಾಡ್ತಿದ್ರೆ ನಮ್ ಸುನಂದನ್ ನೋಡ್ಕೊಳ್ಳೋರು ಯಾರು? ಇನ್ನು ಸುನಂದನ್ನ ಕರ್ಕೊಂಡು ಹೋಗೋಣ ಅಂದ್ರೆ ಅಲ್ಲಿ ಟಮಟೆ ವಾದ್ಯ ಜನಗಳ ಸದ್ದು ಜಾಸ್ತಿ ಇರ್ತದೆ. ಆ ಸದ್ದಲ್ಲಿ ನನ್ನ ಮೊಮ್ಮಗಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗಕ್ಕಿಲ್ಲ. ಆ ಜಾತ್ರೆನಾಗೆ ಅದೇನ ಪಿ ಅಂತ ಊದಕ್ಕಿಲ್ವಾ? ಆ ಸದ್ಗೆ ಮೊಮ್ಮಗಿ ಎದ್ದು ಬಿಟ್ರೆ, ಏಯ್ ನೀನು ಬರೋದು ಬೇಡ ಕಣ್ಲ. ನಾನು ಹೇಳೋದು ಕೇಳು ಅಟೆಯ. ಮನೆಗೆ ಬಿದ್ದಿರು. ಅಕ್ಕ, ನಿಮ್ಗೇನಾದರೂ ಬೇಕಾದರೆ ಅಥವಾ ಎಮರ್ಜೆನ್ಸಿ ಇದ್ರೆ ನಂಗೆ ತಕ್ಷಣ ಕಾಲ್ ಮಾಡಿ ಆಯ್ತಾ? ಗೌರವ, ಮಾಡ್ತೀನಿ. ಏ ರುದ್ರ, ಮನೆನ ಸರಿಯಾಗಿ ನೋಡ್ಕೋ. ನಾವ್ಯಾರು ಇಲ್ಲ ಅಂತ ಊರು ಸುತ್ತಕ್ಕೆ ಹೋದ್ಯೋ ನಾನು ಸುಮ್ಕಿರಕ್ಕಿಲ್ಲ. ಮನೆಯಾಗೆ ಇದ್ದು ನನ್ನ ಸೊಸೆ ಮೊಮ್ಮಗಿನ ಸರಿಯಾಗಿ ನೋಡ್ಕೋ. ತಿಳಿತೆ? ಸಂದಂಗೆ ನೋಡ್ಕೊಂಡೇನು? ಗೊತ್ತಾಯ್ತದೆ, ನಡೀರಿ. ಈ ಮನೆ ಹಿರಿ ಮಗ ನಾನಾಗಿದ್ರು ನನ್ನ ಒಳ್ಳೆ ಮಾಲ್ತಾಯಿ ಮಗನ ಥರ ನೋಡ್ತಾವ್ರೆ. ನೋಡಿ ನನಗೂ ಟೈಮ್ ಬರ್ತದೆ. ಆಗ ಇವ್ರ ಉತ್ತರ ಏನು ಅಂತ ತೋರಿಸ್ತೀನಿ. ಆ ಸಂಕ್ರನ್ ಜೊತೆ ಸೇರ್ಕೊಂಡು ಹೋದ ಎಷ್ಟು ಮೆರಿತೀವ ಮರಿ. ನಮ್ಮದು ಟೈಮ್ ಬರ್ತದೆ, ಆಗ ನೋಡ್ಕೊಂಡೇನು. Gauri Shankar